ಕೋಟಿ ಜನರ ಆಶೀರ್ವಾದ ಪಡೆದಿರೋರು ಆಯಿತಾ. ಆಮೇಲೆ ದೀನದಲಿತರ ನಾಯಕರು, ಆಮೇಲೆ ಎಲ್ಲ ವರ್ಗದ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಹೈಕಮಾಂಡ್ ಅವರ ಆದೇಶ ಮೇರೆಗೆ. ಅದಕ್ಕೋಸ್ಕರ ಈಗ ಏನಂದರೆ ನೆಕ್ಸ್ಟು ಅದೊಂದು ನಮ್ಗೆ ಸ್ವಲ್ಪ ಬೇಸರ ಇದ್ರೂ ಆದರೆ ನೆಕ್ಸ್ಟು ಮುಂದಿನ ನಾಯಕರುಗಳಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದವರು. ಈಗ ನೆಕ್ಸ್ಟು ಅವ್ರಿಗೊಂದು ಜಾಗ ಮಾಡಿಕೊಟ್ಟಿದ್ದಾರೆ. ಅವರ ದೊಡ್ಡ ಗುಣವನ್ನು ನಾವೆಲ್ಲರೂ ಒಂದು ಇದು ಮಾಡಬೇಕು. ನಮ್ಮ ಕಾರ್ಯಕರ್ತನಾಗಿ ಒಬ್ಬ ಅಧ್ಯಕ್ಷನಾಗಿ ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬರನ್ನ ಮೆಚ್ಕೊಳ್ತೀವಿ. ಅದೇ ಥರ ಇವತ್ತು ನಾವೆಲ್ಲ ಕೇಳ್ಪಡ್ತಾ ಇದ್ದೀವಿ, ಒಂದು 3ರಿಂದ 4 ಉಪಮುಖ್ಯಮಂತ್ರಿಯನ್ನು ಮಾಡಬೇಕು ಅಂತ ಹೈಕಮಾಂಡಲ್ಲಿ ಏನೋ ತೀರ್ಮಾನ ಆಗಿದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಅದೇನೆಂದರೆ ಆಗಕ್ಕೆ ಹೋದರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಅವರು 99ರಲ್ಲಿ ಶಾಸಕರಾಗಿ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಅವರ ರಾಜಕೀಯ ಒಂದು ಜೀವನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು 27 ವರ್ಷ ಆಗಿದೆ. ಅವ್ರ ತಂದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಈ ರಾಜ್ಯಕ್ಕೆ ಮತ್ತು ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೀವನವನ್ನು ಸ್ಟಾರ್ಟ್ ಮಾಡಿ, ರಾಜಕೀಯ ಜೀವನವನ್ನು ಸ್ಟಾರ್ಟ್ ಮಾಡಿ ಇವತ್ತು DCC ಅಧ್ಯಕ್ಷನಾಗಿ, ಆಮೇಲೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮತ್ತು ಇವತ್ತು KPCC ಇವತ್ತು ಏನಂದರೆ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನ, ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಎಲ್ಲರಿಬ್ಬರು ಡೆಲ್ಲಿಗೆ ಹೋಗಿದ್ದಾರೆ, ಉಪಮುಖ್ಯಮಂತ್ರಿನೂ ಮತ್ತು ಸಿದ್ದರಾಮಯ್ಯ ಸಾಹೇಬರು. ಈಗ ನಾವು ಮಾಧ್ಯಮ ನಿಮ್ಮಿಂದನೇ ನಾವು ಕೇಳ್ಪಡ್ತಾ ಇದ್ದೀವಿ, ಈ ಥರ ಬಂದುಬಿಟ್ಟು 3ರಿಂದ 4 ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ಹೇಳ್ತಾರೆ. ಅದನ್ನು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ತಾ ಇದ್ದೀವಿ, ಕಾರ್ಯಕರ್ತರಾಗಲಿ ನಾಯಕರುಗಳಾಗಲಿ. ಸೊ ನಮ್ಮ ಮನವಿ ಏನಂದರೆ ಇವತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು ಏನಂದರೆ ಅವ್ರಿಗೆ ಎಲ್ಲ ಅನುಭವನೂ ಇದೆ. ಆಮೇಲೆ ಒಬ್ಬ ಯುವ ನಾಯಕರು ಇವತ್ತು ರಾಜ್ಯದಲ್ಲಿ ಅಂದರೆ ವಿತೌಟ್ ಎನಿ ಅಲಿಗೇಷನ್ಸ್ ಅಂದರೆ, ಆಮೇಲೆ ಇವತ್ತು ನೀವು ನೋಡ್ಬೋದು ಆರೋಗ್ಯ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ದಾರೆ. ಇದು ಮುಂದೆ ಯಾರೋ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿಲ್ಲ, ಇದು ಮುಂದೆ ಮಾಡ್ತಾರ ಇಲ್ವೋ ನಂಬಿಕೆ ಇಲ್ಲ. ಆದರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಮಾಡಿರೋ ಕೆಲಸಗಳು ನೀವೆಲ್ಲ ನೋಡ್ಬೋದು. ಈಗ ಎಂಥ ಒಂದು 108 ಆಂಬ್ಯುಲೆನ್ಸ್ ಲಾಸ್ಟು CM ಸಾಹೇಬರು ಅಟೆಂಡ್ ಮಾಡಿರೋದು ಅದೇ ಕಾರ್ಯಕ್ರಮ, ಸರ್ಕಾರ ಕಾರ್ಯಕ್ರಮ. ಸೊ ಎಲ್ಲ ಥರ ಒಂದು ಬದಲಾವಣೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ತಂದಿರೋದು ದಿನೇಶ್ ಗುಂಡೂರಾವ್ ಸಾಹೇಬರು. ಆಮೇಲೆ ಅವರು 100 ಜನರ ಪರವಾಗಿ ಇರ್ತಾರೆ, ದಲಿತರ ಪರವಾಗಿ ಇರ್ತಾರೆ, ಎಲ್ಲ ವರ್ಗದ ಪರವಾಗಿ ಇರ್ತಾರೆ. ಗಾಂಧಿನಗರ ಮಿನಿ ಭಾರತದಲ್ಲಿ 6 ಬಾರಿ ಗೆಲ್ಲಬೇಕಂದ್ರೆ ಅದು ಸಾಧ್ಯ ಇಲ್ಲ, ಅಷ್ಟು ಈಸಿ ಇಲ್ಲ. ಅಂಥ ಒಂದು ಕ್ಷೇತ್ರದಲ್ಲಿ 6 ಬಾರಿ ಜನರ ಪರವಾಗಿ ಅವ್ರ ನಂಬಿಕೆಯನ್ನು ಸಂಪಾದಿಸಿದ್ದಾರೆ ಮತ್ತು ಗೆದ್ಕೊಂಬಂದಿದ್ದಾರೆ. ಅಂದರೆ ಅದರಿಂದ ನಿಮ್ಗೆ ಗೊತ್ತಾಗಿರಬೇಕು ಅವರು ಎಷ್ಟು ದೊಡ್ಡ ಜನರ ಪರವಾಗಿ ಕೆಲಸ ಮಾಡಿರ್ತಾರೆ ಅಂತ. ಸೊ ಅವ್ರಿಗೆ ಉತ್ತಮ ಇರ್ತದೆ ಆ ಸ್ಥಾನವನ್ನು ಕೊಟ್ಟರೆ ಅಂತ ನಮ್ಮ ಮನವಿ. ಕೊಟ್ಟಿಲ್ಲ ಅಂದರೂ ನಮ್ಮ ಸಾಹೇಬರು ಪಕ್ಷದ ಕೆಲಸ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ನೀವು ಇದು ಮುಂದೆನೇ ಅವರು KPCC ಅಧ್ಯಕ್ಷರಾಗಿ 2 ವರ್ಷ ಮಾತ್ರನೇ ಅವಧಿ ಪೂರ್ವಹಿಸ್ಕೊಂಡು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆವತ್ತು. ಅದೇ ಥರ ಅವ್ರಿಗೆ ಮಿನಿಸ್ಟ್ರಿ ಇಲ್ಲದೇ KPCC ವರ್ಕಿಂಗ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಪಕ್ಷಕ್ಕೆ ಯಾವುದೋ ಅಧಿಕಾರಕ್ಕೋಸ್ಕರ ಕೆಲಸ ಮಾಡೋರಿಲ್ಲ ದಿನೇಶ್ ಗುಂಡೂರಾವ್ ಸಾಹೇಬರು, ಪಕ್ಷಕ್ಕೋಸ್ಕರ ಮತ್ತು ಜನರ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡೋ ನಾಯಕರು ಯಾರಂದ್ರೆ ದಿನೇಶ್ ಗುಂಡೂರಾವ್ ಸಾಹೇಬರು. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ಥಾನವನ್ನು ಕೊಡಬೇಕು ಅನ್ನೋದು ನಮ್ಮ ಗಾಂಧಿನಗರ ಕ್ಷೇತ್ರ ಎಲ್ಲ ಜನರ ಪರವಾಗಿ ಮತ್ತು ನಮ್ಮ ಕಾರ್ಯಕರ್ತರ ಪರವಾಗಿ ಮತ್ತು ಜಿಲ್ಲಾ ಅಧ್ಯಕ್ಷನಾಗಿ ನನ್ನ ಗುರುಗಳಾದ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಕೊಡಬೇಕು ಅನ್ನೋದು ನನ್ನ ಮನವಿ.